ಮನೆ ಬ್ಲಾಗ್ಸ್. ಇವತ್ತು ನನ್ನ ಫ್ಯಾಮಿಲಿ ಜೊತೆ ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ. ನಮ್ಮಣ್ಣ ಹೊಸ್ದಾಗಿ ಟಿ ಟಿ ತೊಗೊಂಡಿದ್ದಾನೆ. ಸೊ ಇದು ನಮ್ಮ ಟಿ ಟಿ. ಅದಕ್ಕೆ ಇವತ್ತು ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ, ಮನೆ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಈಗ ಆಲ್ರೆಡಿ ಟೈಮು 5:30 ಆಗಿದೆ. ಎಲ್ಲರೂ ಹೊರಟಿದ್ದೀವಿ ಇವಾಗ. ಇವಾಗೆಲ್ಲ ಫ್ಯಾಮಿಲಿ ಬಂದು ಎಲ್ಲರೂ ಪಿಕಪ್ ಮಾಡ್ಕೊಂಡು ಇದು ಬಂದು ಸೋಲೂರ್ ಹತ್ರ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಅಪ್ಪ ಅವ್ರದ್ದು ಮನೆ ದೇವರು, ನಮ್ಮ ಡ್ಯಾಡಿ ಅವ್ರದ್ದು. ಹಾಗೆ ಟಿ ಟಿ ತೊಗೊಂಡಿದ್ವಲ್ಲ, ಟಿ ಟಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಇನ್ನು 2 ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗಿದೆ ನಮ್ಮ ಮನೆ ದೇವರು ಅಂತ. ನೀವು ದರ್ಶನ ಮಾಡಿ, ಓಕೆನಾ? ಪ್ರಸಾದಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು, ಪ್ರಸಾದ ತಿಂತಾ ಇದ್ದೀವಿ. ನಾವೇ ಮಾಡಿದ್ದು ಅವಲಕ್ಕಿ. ಪೂಜೆ ಎಲ್ಲ ಚೆನ್ನಾಗಾಯಿತು, ಪ್ರಸಾದ ತಿಂತಾ ಇದ್ದೀವಿ. ಅವಲಕ್ಕಿ ಪ್ರಸಾದ ನಾವೇ ಮಾಡಿದ್ದು. ಇವ್ರು ನಮ್ಮ ಚಿಕ್ಕಪ್ಪ, ನಮ್ಮ ಅಂಕಲು. ಅಂಕಲ್ ಮಾತಾಡಿ. ಸೋಲೂರು ಬಳಿ ಇರೋ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಿಮ್ಸಂದ್ರ ಗ್ರಾಮದಲ್ಲಿದೆ. ಎಲ್ಲಿ ಯಾವ ದೇವಸ್ಥಾನ? ಮುಂದೆ ಕುಣಗಲ್ಲಿಂದ ಮುಂದೆ ಹೋದರೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಬೆಳಗ್ಗೆನೇ ಬಂದಿರ್ತೀವಿ. ಪೀಸ್ಫುಲ್ಲಾಗಿ ದರ್ಶನವೂ ಆಗುತ್ತೆ, ಮತ್ತು ಯಾರು ಜನ ರಶ್ ಇರಲ್ಲ. ನಮ್ಮದೇ ದೇವಸ್ಥಾನ ಥರ ಆರಾಮಾಗಿರ್ಬೋದು, ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ಇವಾಗ ಟಿ ಟಿ ಪೂಜೆ ಮಾಡ್ತಿದ್ದಾರೆ, ಎಲ್ಲರೂ ಹೋಗ್ತಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇ ನಮ್ಮ ಟಿ ಟಿ. ಅವರಿಬ್ಬರು ನನ್ನ ಬ್ರದರ್ಸು. ಒಬ್ಬರು ಶ್ರೀಕಾಂತ್ ಅಂತ, ಇನ್ನೊಬ್ಬರು ಪವನ್. ಇದು ನಮ್ಮ ಟಿ ಟಿ ಶ್ರೀ ಬಾಲಾಜಿ ಹಾಲಿಡೇಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ನಿಮ್ಗೇನಾದರೂ ಔಟ್ ಸ್ಟೇಷನ್ನು ಇಲ್ಲ ಯಾವುದೇ ಪ್ಲೇಸಸ್, ಎನಿ ಪ್ಲೇಸಸ್ ಇದ್ದರೂ ಬುಕ್ಕಿಂಗ್ಸ್ ತೊಗೊತಾರೆ. ಹಾಗೆ ನಮ್ಮ ಅಣ್ಣ ಡ್ರೈವಿಂಗು ಅಷ್ಟೇ, ಒಂದೇ ಲಿಮಿಟು. ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ. ಮತ್ತು ಇದು ಟಿ ಟಿ ಬಂದು 12+1 13 ಸೀಟ್ಸು. ತುಂಬ ಕಂಫರ್ಟಬಲ್ ಆಗಿದೆ. ಇಂಟೀರಿಯರ್ ಅಷ್ಟೇ ತುಂಬ ಎಂಜಾಯ್ ಮಾಡ್ಬೋದು. ಊಫರ್ ಸೌಂಡ್ ಎಲ್ಲ ಚೆನ್ನಾಗಿದೆ ಸಿಸ್ಟಮು. ಯಾರಿಗಾದ್ರೂ ಬುಕ್ಕಿಂಗ್ಸ್ ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ ಇದರಲ್ಲಿ. ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಕುಣಿಗಲ್ಗೆ ಹೋಗೋ ರೂಟಲ್ಲಿ ಒಂದು ಶಾರ್ಟ್ಕಟ್ ರೋಡ್ ಇದೆ, ಕುದೂರ್ ಅಂತ. ಆ ರೋಡಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ಹಾಕಿರೋ ಆಲದ ಮರ ನೋಡ್ಬೋದು ನೀವು. ಎಷ್ಟು ದೊಡ್ಡ ದೊಡ್ಡ ಮರ ಆಗಿದೆ, ಎಷ್ಟು ವರ್ಷಗಳದ್ದು ಗೊತ್ತಿಲ್ಲ. ಬಟ್ ಇಲ್ಲಿ 1 ಕಿಲೋಮೀಟ್ರ್ವರೆಗೂ ಇದೇ ಥರನೇ ಸಾಲಾಗಿ ಆಲದ ಮರಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವು ನೋಡಿ, ವಿಡಿಯೋ ಮಾಡಿದ್ದೀನಿ. ಇವಾಗ ಟಿಫನಿಗೆ ನಿಲ್ಲಿಸಿದ್ದೀವಿ ಇಲ್ಲೇ ಕುಣಿಗಲ್ ರೋಡಲ್ಲಿ. ಹೋಟೆಲ್ ದರ್ಶನ್ ಕುಣಿಗಲ್ ತಟ್ಟೆ ಇಡ್ಲಿ. ದರ್ಶನ್ ಅವ್ರದ್ದಲ್ಲ, ಬಟ್ ನೇಮ್ ದರ್ಶನ್ ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಇಟ್ಟಿದ್ದಾರೆ. ಚೆನ್ನಾಗಿರುತ್ತೆ ಅಂತೇಳಿ ಇಡ್ಲಿ, ಚಿತ್ರಾನ್ನ ಎಲ್ಲ. ನಮ್ಮ ಅಣ್ಣ ತಿಂದಿದ್ದಾರೆ, ಟೇಸ್ಟ್ ಮಾಡಿದ್ದಾರೆ ಅಂತ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನೋಡಮ್ಮ ಹೇಳ್ತಿದ್ದಾರೆ, ಕಲ್ಲಿದೆ ನೋಡ್ಕೊಂಡು ನಡೀರಮ್ಮ ಅಂತ. ಕಲ್ಲಿದೆ ಅಂದ್ರೆ ನಾವೆಲ್ಲ ರಶ್ ಇದೆ ನೋಡಿ.
ತಟ್ಟೆ ಇಡ್ಲಿ, ಕುಣಿಗಲ್ ತಟ್ಟೆ ಇಡ್ಲಿ. ನೀವು ಯಾರಾದರೂ ಸೋಲೂರು ಕುಣಿಗಲ್ ಹೈವೇ ಆ ಕಡೆ ಹೋಗ್ತಾ ಇದ್ರೆ ಹಾಸನ್ ಹೈವೇಯಲ್ಲಿ ಕುಣಿಗಲ್ ತಟ್ಟೆ ಇಡ್ಲಿಗೆ ಬನ್ನಿ. ತುಂಬ ಚೆನ್ನಾಗಿರುತ್ತಂತೆ. ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಎಲ್ಲ ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿದೆಯಾ? ಎಲ್ಲರೂ ಇಡ್ಲಿನೇ ತೊಗೊಂಡಿದ್ದಾರೆ ಫಸ್ಟು, ಆಮೇಲೆ ಆಫ್ ರೈಸು ನೆಕ್ಸ್ಟು ತಗೋತಾರೆ. ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಚಿಕ್ಕ ಹೋಟ್ಲಲ್ಲೂ ಟೇಸ್ಟಿಯಾಗಿರುತ್ತಲ್ವಾ ದೊಡ್ಡಮ್ಮ? ಸೇಮ್ ಮನೇಲಿ ಮಾಡ್ದಂಗಿರುತ್ತೆ. ಮನೇಲಿ ಮಾಡ್ದಂಗಿರುತ್ತೆ. ಅದಕ್ಕೆ ಈ ಹೈವೇಲಿ ಹೋಗ್ತಿದ್ರೆ ಬನ್ನಿ, ಟೇಸ್ಟ್ ಮಾಡಿ, ಚೆನ್ನಾಗಿದೆ ಟಿಫನು. ಇವಾಗ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲ. ಇವಾಗ ಇಳಿದು ಹೋಗ್ತಾ ಇದ್ದೀವಿ. ತುಂಬ ರಶ್ ಇರ್ತಾರೆ ಅಮಾವಾಸ್ಯೆ ಟೈಮಲ್ಲೆಲ್ಲ ಬಂದರೆ. ಇವತ್ತು ಯಾಕೋ ಸ್ವಲ್ಪ ಫ್ರೀನೇ ಇದೆ, ಯಾಕಂದರೆ ನಾವು ಬೆಳಗ್ಗೆ ಬೇಗ ಬಂದಿದ್ದೀವಿ. 9:30ಗೆಲ್ಲ ಬಂದಿದ್ದೀವಿ ನಾವು, ಅದಕ್ಕೆ ಫ್ರೀ ಇದೆ. ಬಟ್ 12 ಗಂಟೆಗೆ ಇಲ್ಲಿ ಪೂಜೆ, ಫುಲ್ಲು ರಶ್ಶೇ ಇರ್ತಾರೆ ಇದೆಲ್ಲ. ಇದು ತುಂಬ ಪವರ್ಫುಲ್ ದೇವಸ್ಥಾನ, ಹಾಗೂ ಇಲ್ಲಿ ತುಂಬ ಜನ ಬರ್ತಾರೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಮಾವಾಸ್ಯೆ ಟೈಮಲ್ಲಿ ಬನ್ನಿ, ತುಂಬ ಒಳ್ಳೆಯದಿಲ್ಲಿ. ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನೀವು ಯಾರಾದರೂ ಚಿಕ್ಕಣ್ಣ ಸ್ವಾಮಿಗೆ ಬರೋ ಪ್ಲ್ಯಾನ್ ಇದ್ದರೆ, ಅಂದರೆ ಫಸ್ಟ್ ಟೈಮ್ ಬರೋರು, ಯಾಕಂದರೆ 11:30ಗೆ ಅವರು ಪೂಜೆ ಸ್ಟಾರ್ಟ್ ಮಾಡೋದು. ಫಸ್ಟ್ ಡೇ ಬಂತು ಅಂದರೆ ಇನ್ನೂ ಒಂದು ದೇವಸ್ಥಾನ ಓಪನ್ ಇರಲ್ಲ. 11:30ಗೆ ಇಲ್ಲಿ ಯಾವಾಗಲೂ ಪೂಜೆ ಮಾಡೋದು. 11:30, 12 ಆಗುತ್ತೆ. ಆವಾಗಲೇ ತುಂಬ ರಶ್ ಆಗೋದು ಮಧ್ಯಾಹ್ನ ಮೇಲೆ. ಬೆಳಗ್ಗೆನೇ ಬಂದರೆ ಓಪನ್ ಇರಲ್ಲ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಬಂದಿರೋರ್ಗಾದರೆ ಟೈಮಿಂಗ್ಸ್ ಗೊತ್ತಿರುತ್ತೆ ಯಾವಾಗ ಬರಬೇಕು ಅಂತ. ನೋಡಿ ನಾವು ಅಷ್ಟೇ, ಬಟ್ ನಮಗೆ ಗೊತ್ತಿತ್ತು, ಆದರೂ ನಾವು ಬೇರೆ ಇನ್ನೂ ಟೆಂಪಲ್ಗೆ ಹೋಗ್ಬೇಕಲ್ಲ ಅಂತ ಬೇಗನೆ ಬಂದ್ವಿ. ನೋಡಿದ್ರೆ ಇಲ್ಲಿ ಇನ್ನೂ ಇದು ಹೈನವರು ಹೂವು ಎಲ್ಲ ಹಾಕ್ಬಿಟ್ಟು ಇವಾಗ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು. ನಾವು 1 ಅವರ್ ವೆಯ್ಟ್ ಮಾಡಿದ್ವಿ ಪೂಜೆಗೆ. ಫಸ್ಟ್ ಪೂಜೆಗೆ ಬಂದಿದ್ವಿ, ಚೆನ್ನಾಗಾಯಿತು ಪೂಜೆ ಎಲ್ಲ, ದರ್ಶನ ಎಲ್ಲ ಚೆನ್ನಾಗಾಯ್ತು. ಇಲ್ಲಿ ಬಂದು ನಿಂಬೆಹಣ್ಣು ಕೊಡ್ತಾರೆ, ನಿಂಬೆಹಣ್ಣಲ್ಲಿ ಬೇಕಂದರೆ ದೃಷ್ಟಿ ತಕ್ಕೋಬೋದು. ಮತ್ತು ಇಲ್ಲಿ ಬಂದು ಊದ್ಗಡ್ಡಿ ತೊಗೊಂಡು ಪೂಜೆ ಮಾಡ್ಬೋದು. ಒಳಗಡೆ ಏನೂ ಅಲೋ ಮಾಡಲ್ಲ, ಪೂಜೆ ಸಾಮಾನು ಅಷ್ಟೇ ನಾವೇ ಕಾಯಿ ಹೊಡೆದು ಪೂಜೆ ಮಾಡ್ಕೊಬೇಕು ಇಲ್ಲಿ ಬಂದು. ಚೆನ್ನಾಗಾಯ್ತು ದರ್ಶನ. ಫಸ್ಟ್ ಪೂಜೆಗೆ ನಾವು ಹೋಗಿದ್ವಿ, ಚೆನ್ನಾಗಿತ್ತು. ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ. ದೇವಸ್ಥಾನಕ್ಕೆ ಬಂದವರೆಲ್ಲ ಊಟ ಮಾಡಿಕೊಂಡು ಹೋಗ್ಬೋದು. ಅಂಕಲ್, ನಿಮ್ಗೆ ಹೆಲ್ಪ್ ಮಾಡೋದಂದ್ರೆ ಇಷ್ಟ ಅಲ್ವಾ? ಹಾಂ, ತುಂಬ ಇಷ್ಟ. ನಾವು ಕೇಳೋಕ್ಕಿಂತ ಮುಂಚೆನೇ ಫಸ್ಟ್ ನೀರು ತಂದು ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮಮ್ಮ ದೇವ್ರಿಗೆ ಪೂಜೆ ಮಾಡಿಸಿದ ಬಾಳೆಹಣ್ಣು ಎಲ್ಲರಿಗೂ ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾವೆಲ್ಲ ರೇಗಿಸ್ತಾ ಇದ್ವಿ, ಬಟ್ ಸಾಂಗ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಂದರೆ ಮನೆಗೆ ತೊಗೊಂಡೋದ್ರೆ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ ಬಾಳೆಹಣ್ಣು, ಖಾಲಿ ಆಗಲ್ಲ ಅಂತ ಇಲ್ಲೇ ಎಲ್ಲರಿಗೂ ಹಂಚ್ತಾ ಇದ್ದೀರಾ ಅಂತ ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಮನೆಗೆ ಹೋದರೆ ಯಾರೂ ತಿನ್ನಲ್ಲ. ಹಾಗೆ ನೋಡಿ ಆನ್ ದ ವೇ ಹೋಗ್ತಾ ನಮಗೆ ಕುಣಿಗಲ್ ಕೆರೆನೂ ಕಾಣಿಸುತ್ತೆ. ಕುಣಿಗಲ್ ಹತ್ರನೇ ಇರೋದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಮೂಡಲ್ ಕುಣಿಗಲ್ ಕೆರೆ ಜನಪದ ಸಾಂಗ್ ಇದೆಯಲ್ಲ, ಇದೇ ಕೆರೆ ನೋಡಿ ಬರ್ತಿರೋದು ಸಾಂಗ್ ಅದು. ಎಲ್ಲ ಟೆಂಪಲ್ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ರೌಂಡ್ಸ್ ಆಯಿತು. ಈಗ ಅಲ್ಲಿಂದ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದ್ವಿ ಡ್ರಾಪ್ ಮಾಡೋಣ ಅಂತ ಅವ್ರನ್ನೆಲ್ಲ. ಇಲ್ಲಿ ನೋಡಿ ಅವ್ರ ಮನೇಲಿ ನಾಯಿ ಮರಿ ಹಾಕಿತ್ತು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಪಪ್ಪೀಸ್ ಎಷ್ಟಿದೆ? 3ನಾ? 2 ಇದೆ. ಇಲ್ಲೊಂದು ಇದ್ರದೇ ಅಮ್ಮ ಇದು. ಅವ್ರ ಮಮ್ಮಿ ಅದು. ನಾವು ಎಲ್ಲ ದೇವ್ರ ದರ್ಶನ ಮಾಡಿ
ಇವಾಗ ಫೈನಲಿ ಇಲ್ಲಿ ನಮ್ಮ ಆಂಟಿ ಮನೇಲಿ ಬಂದು ಕಾಫಿ ಟೀ ಕುಡಿಯೋಣ ಅಂತ ಇಲ್ಲಿ ಒಂದು ಸ್ಟಾಪ್ ಮಾಡಿದ್ದೀವಿ. ಕ್ಯೂಟ್ ಪಪ್ಪೀಸ್ ಚೆನ್ನಾಗಿದೆ. ರ್ಯಾಟ್ ವಿಲ್ಲರ್ ಥರ ಇದೆ ಸ್ವಲ್ಪ. ಇದೇ ಥರ ಒಳ್ಳೆ ಪ್ಲೇಸ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದೊಡ್ಡ ಮನೆ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಬಾಯ್.